Hello everyone, welcome to my channel Geodynamics Lab. ಹಿಂದಿನ ಸೆಷನ್ನಲ್ಲಿ GIS ಬಗ್ಗೆ GIS ಇಂಪಾರ್ಟೆನ್ಸ್ ಬಗ್ಗೆ GIS ಯಾಕೆ ತಗೋಬೇಕು ಯಾಕೆ ಓದ್ಬೇಕು ಅನ್ನೋದ್ರ ಬಗ್ಗೆ ಬ್ರೀಫ್ ಆಗಿ ಹೇಳಿದೆ ನಾನು. ಸೊ ಟ್ರೆಂಡಿಂಗ್ ಟೆಕ್ನಾಲಜಿ ಏನೇನಿದೆ ಏನೇನಿಲ್ಲ, ಸೊ ಏನಾಗತ್ತೆ, ಸೊ ಎಲ್ಲಾದ್ರೂ ನಿಮಗೆ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಹಿಂದಿನ ಸೆಷನ್ ಅಲ್ಲಿ ನಿಮಗೆ GIS ಬಗ್ಗೆ ಹೇಳಕ್ ಟ್ರೈ ಮಾಡ್ತಿದ್ದೀನಿ. ಸೊ ಹಿಂದಿನ ಸೆಷನ್ ಅಲ್ಲಿ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಸೊ ನಿಮ್ಮ ಕಮೆಂಟ್ ಮುಖಾಂತರ ಮುಂದಿನ ಹೆಚ್ಚಿನ ವಿವರಗಳು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. So let's dive into the today's session. So introduction and overview of the GIS and the definition of GIS and what are the certifications freely available in for making the GIS, and also what are the paid certifications. So in this session, ಸೊ GIS ಅಂದ್ರೆ ಏನು ಸೊ ಅನ್ನೋದ್ರ ಬಗ್ಗೆ ನಿಮಗೆ ಸ್ವಲ್ಪ ವಿವರವಾಗಿ ಲಾಸ್ಟ್ ಸೆಷನ್ ಅಲ್ಲಿ ನಿಮಗೆ ಹೇಳಿದ್ದೆ. ಸೊ ಇವತ್ತಿನ ಒಂದು ಸೆಷನ್ ಒಳಗೆ ನಿಮಗೆ ಸೊ ಡೆಪ್ತ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಸೊ GIS ಫಸ್ಟ್ ಇಂಟ್ರೊಡಕ್ಷನ್ ಏನು ಅಂತಂದ್ರೆ, ಸೊ ಹಿಂದೆ ಎಲ್ಲ ಮ್ಯಾಪಿಂಗ್ ಮಾಡ್ತಾ ಇದ್ರು. ಸೊ ಅವರಿಗೆ ಅವೇರ್ ಇರ್ಲಿಲ್ಲ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಜಿಯೋಗ್ರಫಿಕ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ. ಸೊ ಅವಾಗೆಲ್ಲ ಏನ್ ಮಾಡ್ತಿದ್ರು ಅಂತಂದ್ರೆ ಪೆನ್ನು ಪೇಪರ್ ಹಿಡ್ಕೊಂಡು ಸೊ ಸುಮ್ನೆ ಅವರು ನಮ್ಮ ಗ್ರಾಮ ಹೇಗ್ ಬರುತ್ತೆ, ಎಲ್ಲಿಂದ ರೋಡ್ ಕನೆಕ್ಟ್ ಆಗತ್ತೆ, ಸೊ ಆ ರೋಡ್ ಇಂದ ಮನೆಗೆ ಎಷ್ಟ್ ಕಿಲೋಮೀಟರ್ ಆಗುತ್ತೆ, ಸೊ ಅಂದಾಜ್ ಅವರು ಸುಮ್ನೆ ಪೇಪರ್ ಮೇಲೆ ಬರಿತಾ ಹೋದ್ರು. ಸೊ ಅವ್ರಿಗೆ ಗೊತ್ತಿರ್ಲಿಲ್ಲ ಇದನ್ನ GIS ಅಂತಾರೆ, ಟೆಕ್ನಾಲಜಿ ಅಂತಾರೆ ಅಂತ. ಮುಂದೆ ಇದೇ ಟೆಕ್ನಾಲಜಿ ಆಗಿ ಬೆಳೆಯುತ್ತೆ ಅನ್ನೋದು ಕೂಡ ಅವರಿಗೆ ಅವೇರ್ ಇರ್ಲಿಲ್ಲ. ಸೊ ಬರ್ತಾ ಬರ್ತಾ ಅದ್ ಏನಾಯ್ತು ಅಂತಂದ್ರೆ ಮ್ಯಾಪಿಂಗ್ ಫೀಲ್ಡ್ ಅನ್ನೋದು ಒಂದು ದೊಡ್ಡ ಟೆಕ್ನಾಲಜಿ ಆಗ್ಬಿಟ್ಟಿದೆ ಈಗ. ಅದನ್ನ ಡಿಜಿಟಲ್ಲಿ ಮಾಡ್ತಾರೆ ಈಗ. ಸೊ ಅದನ್ನ GIS ಅಂತಾನೂ ಕರೀತಾರೆ. GIS ಒಳಗೆ ಏನೇನೆಲ್ಲ ಇನ್ಕ್ಲೂಡ್ ಆಗತ್ತೆ ಅಂತಂದ್ರೆ ಅದು ಕಂಪ್ಯೂಟರ್ ಬೇಸ್ಡ್ ಒಂದು ಟೂಲ್ ಅದು. ಆ ಟೂಲ್ ಒಳಗೆ ನಾವು ಸ್ಟೋರ್ ಮಾಡ್ಬೋದು, ಅನಲೈಸ್ ಮಾಡ್ಬೋದು, ಮತ್ತೆ ಡಾಟಾನ ಮ್ಯಾನಿಪುಲೇಟ್ ಮಾಡ್ಬೋದು. ಸೊ ಎಲ್ಲದನ್ನು ನಾನು ನಿಮಗೆ ಲಾಸ್ಟ್ ಸೆಷನ್ ಅಲ್ಲಿ ಹೇಳಿದ್ದೆ. ಸೊ ಈ ಸೆಷನ್ ಅಲ್ಲಿ ನಿಮಗೆ GIS ಅಂದ್ರೆ ಏನಂತ ಡೆಪ್ತ್ ಆಗಿ ಹೇಳಕ್ ಟ್ರೈ ಮಾಡ್ತೀನಿ. ಸೊ ಜಿಯೋಗ್ರಾಫರ್ಸ್ ಆಗಿರ್ಬೋದು, ಸರ್ವೇಯರ್ಸ್ ಆಗಿರ್ಬೋದು, ನೇವಿಗೇಟರ್ಸ್ ಆಗಿರ್ಬೋದು, ಎಲ್ಲರೂ ಮ್ಯಾಪ್ ಯೂಸ್ ಮಾಡ್ತಾರೆ. ಸೊ ಡಿಜಿಟಲ್ ಮ್ಯಾಪ್ ಅಂತಲ್ಲ, ಸೊ ಪೇಪರ್ ಅಲ್ಲಿ ಬರ್ದಿರೋ ಮ್ಯಾಪ್ ಯೂಸ್ ಮಾಡ್ತಾರೆ. ಸೊ ಅವಾಗ ಏನು ಅಂತಂದ್ರೆ ಹಿಂದಿ ಕಾಲದಲ್ಲೆಲ್ಲ ಫೋನ್ ಯೂಸ್ ಮಾಡ್ತಿರ್ಲಿಲ್ಲ, ಲ್ಯಾಪ್ಟಾಪ್ ಯೂಸ್ ಮಾಡ್ತಿರ್ಲಿಲ್ಲ. ಸೊ ಕಂಪ್ಯೂಟರ್ ಲ್ಯಾಪ್ಟಾಪ್ಸ್ ಏನು ಯೂಸ್ ಮಾಡ್ತಿರ್ಲಿಲ್ಲ. ಸೊ ಪೇಪರ್ ಮುಖಾಂತರ ಇರ್ತಿತ್ತು. ಸೊ ಅವ್ರು ಏನ್ ಮಾಡ್ತಿದ್ರು ಅಂತಂದ್ರೆ ಈಗ ಹೆಂಗೆ ಪಾಯಿಂಟ್ ಲೈನ್ ಪಾಲಿಗನ್ ಮುಖಾಂತರ ರೆಕಗ್ನೈಸ್ ಮಾಡ್ತಾರೋ ಅವಾಗ ಕೂಡ ಪಾಯಿಂಟ್ ಲೈನ್ ಪಾಲಿಗನ್ ಮುಖಾಂತರ ಸೊ ಏನ್ ಮಾಡಿದ್ರು ಫಾರ್ ದ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಅನಾಲಿಸಿಸ್ ಪರ್ಪಸ್ಸಿಗೆ ಹಿಂದಿನ ಕಾಲದಲ್ಲ ಅವರು ಒಂದು ಮಾರ್ಕ್ ಮಾಡಕ್ಕೋಸ್ಕರ ತಂದಿದ್ದದು. ಲೈನ್ ಅಂತ ಅಂದ್ರೆ ರೋಡಿಗೆ ಯೂಸ್ ಮಾಡ್ತೀವಿ, ಪೈಪ್ ಲೈನಿಗೆ ಯೂಸ್ ಮಾಡ್ತೀವಿ. ಸೊ ಪಾಲಿಗನ್ ಅಂತ ಅಂದ್ರೆ ಒಂದು ದೊಡ್ಡ ಕೆರೆ ಇರುತ್ತೆ, ಸೊ ಅದಕ್ಕೆ ಪಾಲಿಗನ್ ಅಂತ ತಗೊಂಡ್ರು. ನೆಕ್ಸ್ಟ್ ಪಾಯಿಂಟ್ ಅಂದ್ರೇನು ಎಲ್ಲಾ ಮನೆಗಳ್ನು ಒಂದ್ ಪೇಪರ್ ಅಲ್ಲಿ ಬಿಡ್ಸಕ್ ಆಗಲ್ಲ. ಸೊ ಅದನ್ನ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಿದ್ರು. ಸೊ ಈ ತರನೇ ಬರ್ತಾ ಬರ್ತಾ ಏನಾಯ್ತು ಅಂತಂದ್ರೆ ಮಾಡರ್ನ್ ಸ್ಪೇಷಿಯಲ್ ಡಾಟಾನು ಸೊ ಅದನ್ನ ವೆಕ್ಟರ್ ಫಾರ್ಮೆಟ್ ಅಂತ ಕನ್ಸಿಡರ್ ಮಾಡಿದ್ರು ಪಾಯಿಂಟ್ ಲೈನ್ ಪಾಲಿಗಾನ್. ಸೊ ಇದ್ರಿಂದ ಏನೇನೆಲ್ಲ ಅಡ್ವಾಂಟೇಜ್ ಆಯ್ತು, ಡಿಸ್ಅಡ್ವಾಂಟೇಜಸ್ ಆಯ್ತು ಅಂತಂದ್ರೆ, ಸೊ ಟ್ರೆಡಿಷನಲ್ ಹಾರ್ಡ್ ಕಾಪಿಯಲ್ಲಿ ಸುಮಾರಷ್ಟು ಪ್ರಾಬ್ಲಮ್ನ ಅವ್ರು ಫೇಸ್ ಮಾಡಿದ್ರು. ಫಾರ್ ಎಕ್ಸಾಂಪಲ್, ಈಗ ಒಂದು ಮ್ಯಾಪ್ ಇದೆ ಅಂತಂದ್ರೆ ಅದು ಒಂದು ಗ್ರಾಮದ ನಕ್ಷೆ ಆಗಿರುತ್ತೆ ಅಷ್ಟೇ. ಸೊ ಈಗ ಅದೇ ಗ್ರಾಮದಲ್ಲಿ ನಮಗೆ ಬೇರೆ ಬೇರೆ ಲೇಯರ್ಗಳು ಬೇಕು. ಆ ಅಂದ್ರೆ ಸೊ ಈಗ ಒಂದು ಗ್ರಾಮ ಇದೆ, ಆ ಗ್ರಾಮದಲ್ಲಿ ನಮಗೆ ಅಗ್ರಿಕಲ್ಚರ್ ಲೇಯರ್ ಬೇಕು. ಸೊ ಎಷ್ಟು ಅಗ್ರಿಕಲ್ಚರ್ ಲ್ಯಾಂಡ್ ನ ಆ ಗ್ರಾಮದವ್ರು ಹೊಂದಿದ್ದಾರೆ. ಸೊ ಆ ಗ್ರಾಮದ ಜೊತೆಗೆ ಅಗ್ರಿಕಲ್ಚರ್ ಲೇಯರ್ ಒಂದಾಯ್ತು. ಸೆಕೆಂಡ್ ಒನ್ ಏನು ಎಜುಕೇಶನ್ ಲೇಯರ್ ಅಂತ ತಗೊಳ್ಳೋಣ. ಸೊ ಎಷ್ಟು ಎಜುಕೇಶನ್ ಸೆಂಟರ್ ಗಳಿದಾವೆ ಅನ್ನೋದು ನಮಗೊಂದು ಮ್ಯಾಪ್ ಬೇಕು. ನೆಕ್ಸ್ಟ್ ಥರ್ಡ್ ಒನ್ ಹೆಲ್ತ್ ಡಿಪಾರ್ಟ್ಮೆಂಟ್ಸ್ ಆಗಿರ್ಬೋದು. ಎಷ್ಟು ಹಾಸ್ಪಿಟಲ್ಸ್ ಗಳಿದೆ, ಪ್ರೈಮರಿ ಹೆಲ್ತ್ ಕೇರ್ ಗಳಿದಾವೆ. ಸೊ ಅದೆಲ್ಲ ಒಂದು ಲೇಯರ್ ಅಂತ ಆಯ್ತು. ನೆಕ್ಸ್ಟ್ ಇನ್ನೊಂದು ಎಷ್ಟು ವಾಟರ್ ಫೆಸಿಲಿಟಿ, ವಾಟರ್ ಬಾಡಿ ಕಂಟೆಂಟ್ ಇದೆ ಅದೊಂದು ಲೇಯರ್ ಬೇಕಂತ ಹೈಡ್ರೋಗ್ರಫಿ ಲೇಯರ್ ಅಂತ ತಗೋತೀವಿ. ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಶನ್ ಲೇಯರ್, ಎಲ್ಲಿಂದ ಎಲ್ಲಿಗೆ ಕನೆಕ್ಟ್ ಆಗತ್ತೆ ಆ ಗ್ರಾಮ, ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಹೋಗ್ಬೇಕು, ಇಲ್ಲ ಅಂತಂದ್ರೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗ್ಬೇಕು, ಎಷ್ಟು ಲೈನ್ಗಳು ಪಾಸ್ ಆಗತ್ತೆ. ಸೊ ಅದೆಲ್ಲ ಒಂದ್ ಲೇಯರ್ ಆಯ್ತು. ಟೋಟಲಿ 5 ಲೇಯರ್ ಆಯ್ತು. ಈ 5 ಲೇಯರ್ನ ನಾವು ಮರ್ಜ್ ಮಾಡಕ್ ಆಗಲ್ಲ. ಸೊ ಅದನ್ನ ಸ್ಟೋರ್ ಮಾಡಕ್ ಕಷ್ಟ ಆಯ್ತು ಅವರಿಗೆ ಟ್ರೆಡಿಷನಲ್ ಹಾರ್ಡ್ ಕಾಪಿ ಒಳಗೆ. ಎಷ್ಟು ಅಂತ ಮಾಡ್ಬೋದು, ಹಾರ್ಡ್ಲಿ ಒಂದ್ 100 ಗ್ರಾಮದ ಆತರ ಮಾಡ್ತೀನಿ ಅಂದ್ರುನು ಸೊ ಒಂದ್ ದೊಡ್ಡ ಫೈಲ್ ಬೇಕಾಗತ್ತೆ. ಸೊ ಆ ಫೈಲ್ ಒಳಗೆಲ್ಲ ಏನಾಗತ್ತೆ ಅಂತಂದ್ರೆ ಮತ್ತೆ ಮತ್ತೆ ಲೇಯರ್ಗಳನ್ನ ನಾವು
ತಿದ್ದುಪಡಿ ಮಾಡಕ್ಕಾಗಲ್ಲ. ಸೊ ಆ ಮ್ಯಾಪ್ ಅಲ್ಲಿ ಒಂಥರ ಬೇರೆ ಬೇರೆ ತರನೇ ಆಗ್ಬಿಡುತ್ತೆ. ಸೊ ಈಗ ಲೇಕ್ ಇತ್ತು, ನೆಕ್ಸ್ಟ್ ಅದೇ ಜಾಗದಲ್ಲಿ ಏನಾದ್ರೂ ಅವ್ರು ಅಗ್ರಿಕಲ್ಚರ್ ಲ್ಯಾಂಡ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ರು ಅಂತಂದ್ರೆ ತಿದ್ದಕ್ಕಾಗಲ್ಲ ಆ ಲೇಕ್ ಮೇಲೆ. ಸೊ ಇವೆಲ್ಲ ಬರ್ತಾ ಬರ್ತಾ ಏನಾಯ್ತು ಟ್ರೆಂಡಿಂಗ್ ಟೆಕ್ನಾಲಜಿ ಅಂತಂದ್ರೆ, ಸೊ ತಪ್ಪಾಗಿರೋದು ಅಂದ್ರೆ ಹಿಂದೆ ಇದ್ದಿದ್ದು ಈಗ ನೆಕ್ಸ್ಟ್ ಒಂದು 2 ಆರ್ 3 ಇಯರ್ಸ್ 5 ಇಯರ್ಸ್ ಆದ್ಮೇಲೆ ಆ ಜಾಗ ಏನಾದ್ರೂ ಇಲ್ಲ ಅಂತಂದ್ರೆ ನಾವು ಮ್ಯಾನಿಪುಲೇಟ್ ಮಾಡ್ಬೇಕಾಗತ್ತೆ, ಡಾಟಾಬೇಸ್ ಅಲ್ಲಿ ನಾವು ಆಡ್ ಮಾಡ್ಬೇಕಾಗತ್ತೆ. ಸೊ ಆ ಜಾಗ ಈಗ ಬೇರೆ ಅಗ್ರಿಕಲ್ಚರ್ ಲ್ಯಾಂಡ್ ಆಗಿದೆ ಅಂತ. ಸೊ ಈಗ ಅಕಸ್ಮಾತ್ ಈಗ ಬಿಲ್ಡಿಂಗ್ಸ್ ಇತ್ತು, ಬಿಫೋರ್ 2020 ಅಲ್ಲಿ ಬಿಲ್ಡಿಂಗ್ಸ್ ಇತ್ತು, ಆಫ್ಟರ್ 2021 ಅಲ್ಲಿ ಬಿಲ್ಡಿಂಗ್ಸ್ ಇಲ್ಲ, ಅದ್ರ ಬದಲಾಗಿ ಲೈನ್ ಮೀನ್ಸ್ ಟ್ರಾನ್ಸ್ಪೋರ್ಟೇಶನ್ ಲೇಯರ್ ಆಗಿದೆ ಅಂತ ಹೇಳಿ ನಾವು ತೋರಿಸ್ಬೇಕು. ಸೊ ಅದನ್ನೆಲ್ಲ ಟ್ರೆಡಿಷನಲ್ ಹಾರ್ಡ್ ಕಾಪಿಯಲ್ಲಿ ನಾವು ಆಗಲ್ಲ. ಸೊ ಎಷ್ಟೊಂದು ಪೇಪರ್ ವೇಸ್ಟ್ ಮಾಡ್ಬೇಕಾಗತ್ತ, ಮತ್ತೆ ಪೆನ್ ಪೇಪರ್ ಯೂಸ್ ಮಾಡ್ಕೊಂಡು ಎಷ್ಟೊಂದು 2021 ಒಂದು ಮ್ಯಾಪ್ ಆಗತ್ತೆ, 2022 ಒಂದು ಮ್ಯಾಪ್ ಆಗತ್ತೆ, 2023 24 25 26. ಸೊ ಇದನ್ನೆಲ್ಲ ನಾವು ಒಂದೊಂದೇ ವರ್ಷಕ್ಕೆ ಮಾಡ್ಕೊಂಡ್ ಬರಕ್ ಆಗಲ್ಲ. ಸೊ ಅವಾಗ ಏನ್ ಮಾಡಿದ್ರು, ಕಂಪ್ಯೂಟರ್ ಮುಖಾಂತರ ಯೂಸ್ ಮಾಡಿದ್ರೆ ಹಿಂಗೆ, ಸೊ ಅದನ್ನ ನಾವು ಸ್ಟೋರ್ ಮಾಡ್ಬೋದಲ್ಲ ಅಂತ ತಲೆಗೆ ಬಂತ ಅವಾಗ. ಸೊ ಅವಾಗ ಬಂದಿದ್ದು GIS ಅಂತ ಹೇಳಿ, ಜಿಯೋಗ್ರಾಫಿಕ್ ಇನ್ಫಾರ್ಮೇಶನ್ ಸಿಸ್ಟಮ್. ಅಂದ್ರೆ ಭೂಮಿ ಮೇಲೆ ಅರ್ತ್ ಸರ್ಫೇಸ್ ಮೇಲೆ ಹೇಗಿದೆಯೋ ಅದೇ ತರನೇ ನಾವು ಡಿಜಿಟಲಿ ಮಾಡೋದನ್ನ ನಾವು GIS ಅಂತ ಹೇಳಿ ಕರೆದ್ರು. ಸೊ ಅದನ್ನ ಒಂದೇ ಫೀಲ್ಡ್ ಅಲ್ಲಿ ಯೂಸ್ ಮಾಡ್ಲಿಲ್ಲ GIS ನವರು, ಬೇರೆ ಬೇರೆ ಫೀಲ್ಡ್ ಗಳಲ್ಲೂ ಯೂಸ್ ಮಾಡಿದ್ರು. ಅಗ್ರಿಕಲ್ಚರ್ ಯೂಸ್ ಮಾಡಿದ್ರು, ಆಮೇಲೆ ಹೈಡ್ರೋಗ್ರಫಿ ಅಂದ್ರೆ ವಾಟರ್ ಬಾಡೀಸಿಗೆ ಯೂಸ್ ಮಾಡಿದ್ರು, ಟ್ರಾನ್ಸ್ಪೋರ್ಟೇಶನ್ ಅಲ್ಲಿ ಯೂಸ್ ಮಾಡಿದ್ರು, ಫಾರ್ ದ ಬೆಟರ್ ಪ್ಲಾನಿಂಗ್ ಅಂತಂದ್ರೆ ಅರ್ಬನ್ ಪ್ಲಾನಿಂಗ್ ಯೂಸ್ ಮಾಡಿದ್ರು, ಸೈಟ್ ಸೆಲೆಕ್ಷನ್ ಅಂತ ಹೇಳ ಅದಕ್ಕೆ ಯೂಸ್ ಮಾಡಿದ್ರು. ಸೊ ರಿಸೋರ್ಸ್ ಅಲೋಕೇಶನ್ ಆಗಿರ್ಬೋದು ಎಲ್ಲದಕ್ಕೂ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಫಾರ್ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ ನಿಮಗೆ. ಸೊ ವಾಟ್ ಈಸ್ GIS ಅನ್ನೋದ್ರ ಬಗ್ಗೆ ಫಸ್ಟ್ ಹೇಳ್ತೀನಿ, ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. GIS stands for Geographic Information System. A GIS stores, analyze, and visualize data for geographic position on Earth's surface. It is a computer-based tool that examines the spatial relationship patterns and trends in geography. ಸೊ ಇದನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. GIS ಅಂದ್ರೆ ಏನು ಅಂತಂದ್ರೆ, ಸೊ ಅದು ನಾಟ್ ಎ ಡಿಪಾರ್ಟ್ಮೆಂಟ್. GIS ಅನ್ನೋದು ಡಿಪಾರ್ಟ್ಮೆಂಟ್ ಅಲ್ಲ, ಒಂದು ಟೂಲ್ ಅದು. ಸೊ ಆ ಟೂಲ್ ಇಂದ ಏನ್ ಮಾಡ್ಬೋದು ನಾವು ಅಂತಂದ್ರೆ, ಡಾಟಾನ ಸ್ಟೋರ್ ಮಾಡ್ಬೋದು, ಅನಲೈಸ್ ಮಾಡ್ಬೋದು, ವಿಜುವಲೈಸ್ ಮಾಡ್ಬೋದು. ಸೊ ಏನು ಅಂತಂದ್ರೆ ಅರ್ಥ ಸರ್ಫೇಸ್ ಮೇಲೆ ಇರೋದನ್ನ ನಾವು ಕಂಪ್ಯೂಟರ್ ಬೇಸ್ಡ್ ಆಗಿ ಯೂಸ್ ಮಾಡೋದನ್ನ GIS ಅಂತ ಹೇಳಿ ಕರಿತೀವಿ. ಸೊ ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸೊ ಇಲ್ಲಿ ಜಿಯೋಗ್ರಾಫಿಕ್ ಇನ್ಫಾರ್ಮೇಶನ್ ಸಿಸ್ಟಮ್ ಒಂದು ವಿಂಡೋ ಮೇಲೆ ರಿಯಲ್ ವರ್ಲ್ಡ್ ರಾ ಡಾಟಾ ಅಂತ ಇದೆ, ಡಾಟಾ ಮಾಡಲ್ ಅಂತ ಇದೆ, ಔಟ್ಪುಟ್ ಡಾಟಾ ಏನಿದು ಅಂತಂದ್ರೆ, ಸೊ ಕಾಮನ್ ಆಗಿ ಮೇ 4 ಮೇನ್ ಐಡಿಯಾಸ್ ನ ನೋಡ್ತೀವಿ ಜಿಯೋಗ್ರಾಫಿಕ್ ಇನ್ಫಾರ್ಮೇಶನ್ ಸಿಸ್ಟಮ್ ಒಳಗೆ. ಏನಂತಂದ್ರೆ ಫಸ್ಟ್ ಕ್ರಿಯೇಟ್ ಜಿಯೋಗ್ರಾಫಿಕ್ ಡೇಟಾ ಮೀನ್ಸ್, ಈಗ ಅರ್ತ್ ಸರ್ಫೇಸ್ ಮೇಲೆ ಸುಮಾರಷ್ಟು ಲೇಯರ್ಗಳು ಸಿಗ್ತಾವ ನಮಗೆ ನೋಡಕ್ ಹೋದ್ರೆ. ಸೊ ನಮಗೆ ಅದ್ರಲ್ಲಿ ಏನ್ ಬೇಕು ಡಾಟಾ ಅನ್ನೋದು ನಾವು ಫಸ್ಟ್ ಕ್ರಿಯೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು, ಮ್ಯಾನೇಜ್ ಇಟ್ ಇನ್ ಎ ಡಾಟಾ ಬೇಸ್. ಅದನ್ನ ಡಾಟಾ ಬೇಸ್ ಒಳಗೆ ಮೀನ್ಸ್ ಎಕ್ಸೆಲ್ ಶೀಟ್ ನಿಮ್ಗೆ ನಾರ್ಮಲ್ ಆಗಿ ಅರ್ಥ ಆಗಂಗೆ. ಸೊ GIS ಒಳಗೆ ಡಾಟಾ ಬೇಸ್ ಅಂತ ಹೇಳಿ ಕರಿತೀವಿ, ಅದ್ರಲ್ಲಿ ಮ್ಯಾನೇಜ್ ಮಾಡ್ಬೇಕು. ಥರ್ಡ್ ಒನ್ ಏನು ಅಂದ್ರೆ ಅನಲೈಸ್ ಅಂಡ್ ಫೈಂಡ್ ಪ್ಯಾಟರ್ನ್ಸ್. ಅನಲೈಸ್ ಮಾಡಬೇಕು, ಅದು ಯಾವ್ಯಾವ ತರ ಪ್ಯಾಟರ್ನ್ಸ್ ಇದೆ ಅಂತ ಹೇಳಿ ಫೈಂಡ್ ಔಟ್ ಮಾಡ್ಬೇಕು. ಫೋರ್ತ್ ಒನ್ ಡಿಸ್ಪ್ಲೇ ಇಟ್ ಆನ್ ಎ ಮ್ಯಾಪ್. ಸೊ ಒಂದ್ ಎಕ್ಸಾಂಪಲ್ ಏನಂದ್ರೆ, ಕ್ರಿಯೇಟ್ ಎ ಜಿಯೋಗ್ರಾಫಿಕ್ ಡಾಟಾ ಅಂತ ಇದೆ. ಸೊ ಈಗ ಒಂದು ಗ್ರಾಮ ಇದೆ, ಆ ಗ್ರಾಮದಲ್ಲಿ ನನಗೆ ಯಾವ ಡಾಟಾ ಬೇಕು ಅಂದ್ರೆ ಅಗ್ರಿಕಲ್ಚರ್ ಡಾಟಾ ಬೇಕು. ಸೊ ಅಗ್ರಿಕಲ್ಚರ್ ಡಾಟಾದಲ್ಲಿ ನಾನು ಏನ್ ಮಾಡ್ಬೇಕು, ನೆಕ್ಸ್ಟ್ ಮ್ಯಾನೇಜ್ ಇಟ್ ಇನ್ ಎ ಡಾಟಾ ಬೇಸ್. ಏನಂತ ಡಾಟಾ ಬೇಸ್ ನ ಮ್ಯಾನೇಜ್ ಮಾಡ್ತೀಯ. ಸೊ ಸೆಕೆಂಡ್ ಪಾಯಿಂಟ್ ಏನಾಗತ್ತಂತಂದ್ರೆ, ಡಾಟಾ ಬೇಸ್ ಒಳಗೆ ಅಗ್ರಿಕಲ್ಚರ್ ಲ್ಯಾಂಡ್ ಯಾರಿಗ್ ಹೊಂದಿದೆ, ಸೊ ಎಷ್ಟು ಎಕರೆ ಇದೆ, ಸೊ ಯಾವ ತರ ಲ್ಯಾಂಡ್ ಇದೆ, ಸೊ ಏನ್ ಬೆಳಿಬಹುದು, ವಾಟ್ ಆರ್ ದ ಇರಿಗೇಷನ್ ಫೆಸಿಲಿಟಿ ಅವ್ರ ವಾಟರ್ ಫೆಸಿಲಿಟಿ, ಇರಿಗೇಷನ್ ಇದೆಯೋ ಅಥವಾ ಬೋರ್ವೆಲ್ ಇದೆಯೋ, ಸೊ ಅದನ್ನೆಲ್ಲ ಒಂದು ಡಾಟಾ ಬೇಸ್ ಅಲ್ಲಿ ನಾವು ಮ್ಯಾನೇಜ್ ಮಾಡ್ಬೇಕು. ಸೊ ಏನು ನಮಗೆ ಅಗ್ರಿಕಲ್ಚರ್ ಡಾಟಾ ಬೇಕು. ಸೊ ಅಗ್ರಿಕಲ್ಚರ್ ಡಾಟಾ ತಗೊಂಡು ಆ ಲೇಯರ್ ತಗೊಂಡಿರ್ತೀವಿ, ಅಗ್ರಿಕಲ್ಚರ್ ಲೇಯರ್ ತಗೊಂಡಿರ್ತೀವಿ, ಅಗ್ರಿಕಲ್ಚರ್ ಲೇಯರ್ ಮೇಲೆ ನಮಗೆ ಡಾಟಾ ಬೇಸ್ ಅಲ್ಲಿ ಈ ತರ ಮ್ಯಾನೇಜ್ ಮಾಡಬೇಕು. ನೆಕ್ಸ್ಟ್ ಏನು ಅಂತಂದ್ರೆ ಅನಲೈಸ್ ಅಂಡ್ ಫೈಂಡ್ ಪ್ಯಾಟರ್ನ್. ಸೊ ಸೆಕೆಂಡ್ ಇದ್ರೊಳಗೇನು ಡಾಟಾ ಬೇಸ್ ಒಂದು 1000 ಜನ ಅಥವಾ 2000 ಜನದ ಏನಾದ್ರು ನಾನು ಡಾಟಾ ಬೇಸ್ ಒಳಗೆ ಮ್ಯಾನೇಜ್ ಮಾಡಿದ್ದೆ ಅಂತಂದ್ರೆ, ನನಗೆ ಥರ್ಡ್ ಪಾಯಿಂಟ್ ಏನಿದೆ ಅನಲೈಸ್ ಅಂಡ್ ಫೈಂಡ್ ಪ್ಯಾಟರ್ನ್. ಅದ್ರೊಳಗೆ
ಎಷ್ಟು ಜನ 1 ಎಕರೆಗಿಂತ ಜಾಸ್ತಿ ಲ್ಯಾಂಡ್ ನ ಹೊಂದಿದ್ದಾರೆ ಅವ್ರದ್ದಷ್ಟೇ ನನಗೆ ಅಗ್ರಿಕಲ್ಚರ್ ಡಾಟಾ ಬೇಕು ಅಂತ ಇತ್ತು ಅಂತಂದ್ರೆ ಸೊ ಅದನ್ನ ಅನಾಲಿಸಿಸ್ ಮಾಡ್ತಿದ್ದೀರಾ ಅಂತ ಅರ್ಥ. ಸೊ ಯಾವ್ದ್ರ ಮುಖಾಂತರ ಮಾಡ್ತೀರಾ ನೀವು ಅಂತಂದ್ರೆ ಡಾಟಾ ಮಾಡೆಲ್ ಮುಖಾಂತರ ಮಾಡ್ತೀರಾ. ಸೊ ನಿಮಗ್ ಬೇಕಿರೋದೇನು, ಯಾರು 1 ಎಕರೆಗಿಂತ ಜಾಸ್ತಿ ಹೊಂದಿದ್ದಾರೆ ಅವ್ರದ್ದು ಡಾಟಾ ಅಷ್ಟೇ ಬೇಕು, ಇನ್ನು ಉಳ್ದವ್ರು ನಮಗ್ ಬೇಡ. ಸೊ ಉಳ್ದಿದ್ದೆಲ್ಲ ಎರೇಸ್ ಆಗತ್ತಾ? ಸೊ ಏನೂ ಎರೇಸ್ ಆಗಲ್ಲ. ಸೊ ಡಾಟಾ ಬೇಸ್ ಅಲ್ಲಿ ನೀವು ಮ್ಯಾನೇಜ್ ಮಾಡಿರ್ತೀರ, ಬಟ್ ನಿಮಗೆ ಏನ್ ಬೇಕಿರೋದು ಒಂದಷ್ಟು ಸಿಂಪ್ಲೆಡ್ ಫಾರ್ಮ್ ಅಲ್ಲಿ ಬೇಕು ನಿಮ್ಗೆ. ಓವರ್ ಆಲ್ ಕಂಟೆಂಟ್ ಬೇಡ, ಓವರ್ ಆಲ್ ಒಂದಷ್ಟು ಕಂಟೆಂಟ್ಗಳು ಮಾತ್ರ ಬೇಕು ಅನ್ನೋದು ನೀವು ಅನಾಲಿಸಿಸ್ ಮಾಡ್ತಿದ್ದೀರಾ. ಮತ್ತೆ ಫೈಂಡ್ ಪ್ಯಾಟರ್ನ್ ಅಂದ್ರೆ ಅವ್ರದ್ದಷ್ಟೇ ಡಾಟಾ ಬೇಕು ನನಗೆ. ಸೊ ಅದು ಆಯ್ತು. 1 ಎಕರೆಗಿಂತ ಯಾರ್ದು ಜಾಸ್ತಿ ಇದೆ ಅವ್ರದ್ದೊಂದು ಡಾಟಾ ಬೇಕು. ಅಕಸ್ಮಾತ್ ನಿಮ್ಗೆ ಫೈಂಡ್ ಪ್ಯಾಟರ್ನ್ಸ್ ಅಂತ ಇನ್ನೊಂದು. ಸೊ ಅದ್ರಲ್ಲಿ ಯಾರ್ದು 1 ಎಕರೆಗಿಂತ ಜಾಸ್ತಿ ಇದೆ ಮತ್ತೆ ವಾಟರ್ ಫೆಸಿಲಿಟಿ, ಯಾರು ಇರಿಗೇಷನ್ ಮಾತ್ರ ಹೊಂದಿದ್ದಾರೆ. ಸೊ ಆಯ್ತು. ಅನಾಲಿಸಿಸ್ ಮಾಡ್ತಿದ್ರ. ಒಂದು, ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ಯಾರ್ದು 1 ಎಕರೆಗಿಂತ ಜಾಸ್ತಿ ಇದೆ ಮತ್ತೆ ವಾಟರ್ ಫೆಸಿಲಿಟಿ ಬಂದು ಇರಿಗೇಷನ್ ಆಗಿರಬೇಕು, ಅವ್ರದಷ್ಟೇ ನನಗೆ ಡಾಟಾ ಬೇಕು ಅಂದಾಗ ಈ ಎರಡನ್ನ ನಾವು ಅನಾಲಿಸಿಸ್ ಮಾಡ್ತೀವಿ. ನೆಕ್ಸ್ಟ್ ಅದೇ ಎರಡರ ಮೇಲೆ ನಾವೇನ್ ಮಾಡ್ತೀವಿ, ಮ್ಯಾಪ್ ಮಾಡ್ತೀವಿ. ಸೊ ಡಿಸ್ಪ್ಲೇ ಮಾಡ್ತೀವಿ. ಸೊ ಇಷ್ಟು ಜನ ಇಷ್ಟು 1 ಎಕರೆ ಮೇಲೆ ಹೊಂದಿದಾರ ಲ್ಯಾಂಡ್ ನ ಇರಿಗೇಷನ್ ಅಲ್ಲೇ ಅಂತ ಹೇಳ್ಬಿಟ್ಟು ನಾವು ಮ್ಯಾಪ್ ಮಾಡ್ಬೋದು. ಸೊ ಇದನ್ನ ಏನಂತ ಕರೀತಾರ, ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ನಮಗೆ ಒಂದು ಗ್ರಾಮದಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ಈ ತರ ನಾವು ಅನಾಲಿಸಿಸ್ ಮಾಡ್ತೀವಿ. ಅದೇ ತರನೇ ಬೇರೆ ಬೇರೆ ಲೇಯರ್ ಗಳಿಗೂ ಕೂಡ ಮಾಡ್ತೀವಿ. ಸೊ ಈ 4 ಸ್ಟೆಪ್ ಅಲ್ಲಿ ವರ್ಕ್ ಆಗುತ್ತೆ GIS ಯಾವಾಗಲೂ. ರಿಯಲ್ ವರ್ಡ್ ಇದ್ದಿದ್ದ ಡಾಟಾ ಅದನ್ನೇನ್ ಮಾಡ್ತೀವಿ, ರಾ ಡಾಟಾ ಕನ್ವರ್ಟ್ ಮಾಡ್ಕೋತೀವಿ. ಏನ್ ಕನ್ವರ್ಟ್ ಮಾಡ್ಕೊಂತೀವಿ, ಸೊ ಇದ್ದಿದ್ದ ಅರ್ಥ ಸರ್ಫೇಸ್ ಅಲ್ಲೇ ನಮಗೆ ಅಗ್ರಿಕಲ್ಚರ್ ಡಾಟಾ ಬೇಕು ಅಷ್ಟೇ, ಅಷ್ಟನ್ನ ತಗೊಂತೀವಿ. ನೆಕ್ಸ್ಟ್ ಡಾಟಾ ಮಾಡೆಲ್ ಕನ್ವರ್ಟ್ ಮಾಡ್ತೀವಿ. ಡಾಟಾ ಮಾಡೆಲ್ ಯಾಕೆ ಕನ್ವರ್ಟ್ ಮಾಡ್ತೀವಿ, ಫಾರ್ ದ ಅನಾಲಿಸಿಸ್ ಅಂಡ್ ಫೈಂಡ್ ಪ್ಯಾಟರ್ನ್ಸ್. ನಮಗೆ ಏನ್ ಬೇಕೋ ಏನ್ ನೀಡ್ ಇದೆ ಸೊ ಅದನ್ನ ಮಾತ್ರ ತಗೊಂತೀವಿ. ಸೊ ಡಾಟಾ ಮಾಡೆಲ್ ಮುಖಾಂತರ ಏನ್ ಮಾಡ್ತೀವಿ ಅಂತಂದ್ರೆ ಡಾಟಾನ ಮ್ಯಾನಿಪುಲೇಟ್ ಮಾಡ್ಕೊಂತೀವಿ. ಸೊ ಓವರ್ ಆಲ್ ಡಾಟಾದಲ್ಲಿ ಒಂದಷ್ಟು ಡಾಟಾನ ತಗೊಂತೀವಿ. ಸೊ ನೆಕ್ಸ್ಟ್ ಏನೋ ಔಟ್ಪುಟ್ ಡಾಟಾಗೆ ಕನ್ವರ್ಟ್ ಮಾಡ್ತೀವಿ. So next, definition of GIS. It is a geographic information system that creates, manages, analyzes and map all types of the data. GIS connects data to map, integrating location data with all types of the descriptive information. What things are like there? ಇದನ್ನ ಯಾರು ಹೇಳಿದಾರೆ, ಎನ್ವಿರಾನ್ಮೆಂಟಲ್ ಸಿಸ್ಟಮ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹೇಳಿದಾರೆ. ಸೊ ಎಲ್ಲಾರು ಹೇಳಿರೋದು GIS ಇಟ್ ಈಸ್ ಎ ಕಂಪ್ಯೂಟರ್ ಬೇಸ್ಡ್ ಟೂಲ್. ಇಟ್ಸ್ ಅ ಕಾಮನ್ that creates, manages, analyzes and map all types of the data. ಸೊ ಇಲ್ಲಿ ಬರೋದು ಎರಡು. ಒಂದು ಏನು ಅಂತಂದ್ರೆ ಲೊಕೇಶನ್ ಡಾಟಾದ ಜೊತೆ ಇಂಟಿಗ್ರೇಟ್ ಮಾಡ್ತೀವಿ ವಿತ್ ಆಲ್ ಟೈಪ್ ಆಫ್ ದ ಡಿಸ್ಕ್ರಿಪ್ಟಿವ್ ಇನ್ಫಾರ್ಮೇಶನ್. ಮೀನ್ಸ್ ಈಗ ಇಲ್ಲಿ ನಿಮಗೆ ವಿಂಡೋ ಮೇಲೆ ಒಂದಷ್ಟು ಲೊಕೇಶನ್ಗಳು ಕಾಣಿಸ್ತಿದಾವೆ. ಸೊ ಒಂದು ಅರ್ತ್ ಗ್ಲೋಬ್ ಇದೆ. ಸೊ ಗ್ಲೋಬ್ ಅಲ್ಲಿ ಒಂದಷ್ಟು ಕಾನ್ಫಿಗರ್, ಡಿಸ್ಟ್ರಿಬ್ಯೂಷನ್, KML ಶೇರಿಂಗ್, ಟೈಮ್ ಸ್ಪಾನ್ ಅಂಡ್ ಎಲಿವೇಶನ್ ಆಫ್ಸೆಟ್, ರೆಕಾರ್ಡ್ GPS ಅಂಡ್ ಬುಕ್ ಮಾರ್ಕ್ ಆಸ್ ಇಮೇಜ್, ಗ್ರಾಫಿಕ್ API ಅಂತೆಲ್ಲ ಇದೆ. ಸೊ ಏನ್ ಹಂಗಂದ್ರೆ ಇವೆಲ್ಲ, ಸೊ ಏನಾಗುತ್ತೆ GIS ಅಲ್ಲಿ ಅಂತಂದ್ರೆ, ಸೊ ಲೊಕೇಶನ್ ಡಾಟಾ ಅಂತಂದ್ರೆ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಅದನ್ನ ಸ್ಪೇಷಿಯಲ್ ಡಾಟಾ ಅಂತ ಕರೀತಾರೆ. ಸ್ಪೇಷಿಯಲ್ ಡಾಟಾದಲ್ಲಿ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಅಂದ್ರೆ ಈಗ ನಾವು ಎಲ್ಲಿದ್ದೀವಿ ಅನ್ನೋದನ್ನ ಪರ್ಫೆಕ್ಟ್ ಅಕ್ಯುರೇಟ್ ಆಗಿ ಹೇಳುವಂಥದ್ದೇ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್, ಅಕ್ಷಾಂಶ ರೇಖಾಂಶ. ಸೊ ಅದ್ರ ಜೊತೆಗೆ ವಿತ್ ಆಲ್ ಟೈಪ್ ಆಫ್ ದ ಡಿಸ್ಕ್ರಿಪ್ಟಿವ್ ಇನ್ಫಾರ್ಮೇಶನ್, ವಾಟ್ ಥಿಂಗ್ಸ್ ಆರ್ ಲೈಕ್ ದೇರ್. ಎಕ್ಸಾಂಪಲ್ ಏನು ಅಂತ ಅಂದ್ರೆ ಈಗ ಝೊಮ್ಯಾಟೊ ಆಗಿರ್ಬೋದು, ಊಬರ್ ಆಗಿರ್ಬೋದು, ಓಲಾ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ನೀವ್ ಯಾವ ಲೊಕೇಶನ್ ಕೊಟ್ಟಿರ್ತೀರಾ ಆ ಲೊಕೇಶನ್ಗೆ ಬಂದು ತಲುಪ್ತಾರೆ. ಸೊ ಬಂದು ನಿಮ್ಗೆ ಕರ್ಕೊಂಡು ಹೋಗೋದಾಗಿರ್ಬೋದು, ನಿಮಗೆ ಬಂದು ಡೆಲಿವರಿ ಮಾಡೋದಾಗಿರ್ಬೋದು, ಎಲ್ಲದು ಏನು ಅಂತಂದ್ರೆ ಡಿಸ್ಕ್ರಿಪ್ಟಿವ್ ಇನ್ಫಾರ್ಮೇಶನ್ಸ್ ಅವು. ಸೊ ಅವೆಲ್ಲ ಇನ್ಕ್ಲೂಡ್ ಆಗಿರೋ GIS ಅಲ್ಲಿ. ಒಂದ್ ಎಕ್ಸಾಂಪಲ್ ಗೂಗಲ್ದೇ ಹೇಳ್ಬೋದು. ಸೊ ಈಗ ನೀವೇನಾದ್ರೂ ಸರ್ಚ್ ಮಾಡಿದ್ರಿ ಅಂತಂದ್ರೆ, ಈಗ ಒಂದ್ ಪ್ಲೇಸಿಗೆ ಹೋಗ್ಬೇಕು ಅಂತಂದ್ರೆ ನಿಮ್ಗೆ ಡೈರೆಕ್ಷನ್ ತೋರಿಸುತ್ತೆ. ಹೆಂಗ್ ತೋರಿಸುತ್ತಾ, ವಿತ್ ದ ಯೂಸ್ ಆಫ್ ದ ಲೊಕೇಶನ್ ಡಾಟಾ. ಎಲ್ಲಿದೆ ಈಗ ನಮಗೆ ಇದ್ದಿದ್ದ ಜಾಗದಲ್ಲೇ ನಿಮ್ಗೆ ಹೋಟೆಲ್ಸ್ ಗಳು ಬೇಕು ಅಥವಾ ಪಾರ್ಕ್ಸ್, ನಿಯರ್ ಬೈ ಪಾರ್ಕ್ಸ್ ಯಾವ್ದಾದ್ರು ಇದೆಯಾ, ನಿಯರ್ ಬೈ ರೆಸ್ಟೋರೆಂಟ್ಸ್ ಯಾವ್ದಾದ್ರು ಇದೆಯಾ. ಸೊ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಎಲ್ಲದನ್ನು ತೋರಿಸುತ್ತೆ. ಎಲ್ಲಾ ಅವೈಲೇಬಲ್ ರೆಸ್ಟೋರೆಂಟ್ಸ್ ದೇರ್ ಅದೊಂದು ಇನ್ಫಾರ್ಮೇಶನ್ ತೋರಿಸುತ್ತೆ. ಸೊ ಅದೆಲ್ಲ ಯೂಸ್ ಆಗೋದು ಹೆಂಗೆ ಅಂತಂದ್ರೆ GIS ಮುಖಾಂತರ ಯೂಸ್ ಆಗೋದು. ಸೊ ಒಂದಷ್ಟು ಜನ ಯಾವ್ದೇ ಗೂಗಲ್ ಅಲ್ಲಿ ಯೂಸ್ ಆಗುತ್ತಾ ಅದೇ ತರನ ನಾವು ನೋಡ್ತೀವಿ ಅಂತ. ಸೊ ಅದ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಯೂಸ್ ಆಗ್ತಿರೋದು, ರನ್ ಆಗ್ತಿರೋದು GIS ಟೆಕ್ನಾಲಜಿ. ಸೊ ಲೊಕೇಶನ್ ಅಂತ ಬಂದಾಗ ಲೊಕೇಶನ್ ಜೊತೆ ಡಿಸ್ಕ್ರಿಪ್ಟಿವ್ ಇನ್ಫಾರ್ಮೇಶನ್ ಇದೆ ಅಂತಂದ್ರೆ GIS ವರ್ಕ್ ಆಗ್ತಿದೆ.
ಸೊ ಅದನ್ನ ಒಂದೊಂದು ಕಂಪ್ನಿಯವರು ಬೇರೆ ಬೇರೆ ಒಂದು ರೀತಿಯಲ್ಲಿ ಅದನ್ನ ಯೂಸ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಸೊ ಯುನೈಟೆಡ್ ಸ್ಟೇಟ್ಸ್ ಜಿಯೋಲಾಜಿಕಲ್ ಸರ್ವೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಇಟ್ ಈಸ್ ಆಲ್ಸೋ ಕಂಪ್ಯೂಟರ್ ಸಿಸ್ಟಮ್ ದಟ್ ಅನಲೈಸ್ ಅಂಡ್ ಡಿಸ್ಪ್ಲೇ ಜಿಯೋಗ್ರಫಿಕಲಿ ರೆಫರೆನ್ಸ್ಡ್ ಇನ್ಫಾರ್ಮೇಶನ್. ಅವರು ಹೇಳಿದ್ದು ಸೇಮ್. ಸೊ ಏನ್ ಹೇಳಿದ್ರು ಅವರು, ಲೊಕೇಶನ್ ಡಾಟಾ ಅಂತ ಯೂಸ್ ಮಾಡೋ ಬದಲು ಜಿಯೋಗ್ರಫಿಕಲಿ ರೆಫರೆನ್ಸ್ಡ್ ಇನ್ಫಾರ್ಮೇಶನ್ ಅಂತ ಯೂಸ್ ಮಾಡಿದ್ರು. ಸೊ ಏನ್ ಹಂಗಂದ್ರೆ ಜಿಯೋಗ್ರಫಿಕಲಿ ರೆಫರೆನ್ಸ್ಡ್ ಇನ್ಫಾರ್ಮೇಶನ್ ಅಂದ್ರೆ, ಸೊ ಜಿಯೋಗ್ರಫಿಕಲ್ ರೆಫರೆನ್ಸ್ಡ್ ಅಂತಂದ್ರೆ, ಸೊ ಭೂಮಿ ಪದರದ ಮೇಲೆ ಹೇಗಿದೆ ಇನ್ಫಾರ್ಮೇಶನ್ ಅದೇ ತರನ ನಾವು ಡಿಸ್ಪ್ಲೇ ಮಾಡೋದನ್ನ ನಾವು GIS ಅಂತ ಹೇಳಿ ಕರಿತೀವಿ. ಇಟ್ ಯೂಸಸ್ ಡಾಟಾ ದಟ್ ಈಸ್ ಅಟ್ಯಾಚ್ ಟು ಎ ಯುನಿಕ್ ಲೊಕೇಶನ್. ಒಂದು ಜಾಗದಲ್ಲಿ ಇದ್ದಿದ್ ಲೊಕೇಶನ್ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಇನ್ನೊಂದು ಪ್ರದೇಶಕ್ಕೆ ಹೋದ್ರೆ ಇರಲ್ಲ. ಸೊ ಯುನಿಕ್ ಲೊಕೇಶನ್ ಇರುತ್ತೆ, ಯುನಿಕ್ ಐಡೆಂಟಿಟಿ ಇರುತ್ತೆ ಲೊಕೇಶನ್ಗೆ, ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್. ಅದನ್ನ ಆ ಡಾಟಾ ನಾವು ಅಟ್ಯಾಚ್ ಮಾಡಿ ಅನಲೈಸ್ ಮಾಡ್ತೀವಿ ಮತ್ತೆ ಡಿಸ್ಪ್ಲೇ ಮಾಡ್ತೀವಿ ಅಂತ ಹೇಳಿದ್ರು ಅವರು. ಯಾರು ಹೇಳಿದ್ರು? USGS ಅವರು. ನೆಕ್ಸ್ಟ್, it's a common definition. It is a computer system for capturing, storing, checking, displaying data related to position on Earth surface. ನೆಕ್ಸ್ಟ್, ಇದನ್ನೆಲ್ಲ ನಿಮಗೆ ಲಾಸ್ಟ್ ಸೆಷನ್ ಅಲ್ಲಿ ನಿಮಗೆ ಯಾರ್ಯಾರು ಏನೇನು ಹೇಳಿದ್ರು ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಈಗ GIS ಕಾಮನ್ ಆಗಿ ಏನ್ ಶೇರ್ ಮಾಡುತ್ತೆ ಅಂತಂದ್ರೆ, ಒಂದು 5 ಥಿಂಗ್ಸ್ ನ ನೀವು ಕಾಮನ್ ಆಗಿ ನೋಡ್ತೀರಾ. ಒಂದು ಕಂಪ್ಯೂಟರ್ ಬೇಸ್ಡ್ ಸಿಸ್ಟಮ್ ಅಂತ. ಸೊ ಏನ್ ಹೇಳ್ದೆ ಅದ್ರೊಳಗೆ ಕಂಪ್ಯೂಟರ್ ರೋಲ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರೋಸೆಸ್ ಆಗಿರ್ಬೋದು, ಮ್ಯಾನೇಜಿಂಗ್ ಆಗಿರ್ಬೋದು. ಸೊ ಫ್ರಮ್ ಟಾಪ್ ಟು ಬಾಟಮ್ ಕಂಪ್ಯೂಟರ್ ಇಸ್ ದ ಮೇನ್ ರೋಲ್ ಇನ್ GIS. ಸೆಕೆಂಡ್ ಒನ್, ಸ್ಪೇಷಿಯಲ್ ಡಾಟಾ. ಸೊ ಕಂಪ್ಯೂಟರ್ ಅಲ್ಲಿ ಏನ್ ಮಾಡ್ತೀರಾ, ಲೊಕೇಶನ್ ಡಾಟಾ ಬೇಕು ನಿಮಗೆ. ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಇದ್ರನ ನೀವು ವರ್ಕ್ ಮಾಡಕ್ ಆಗೋದು. ಸೊ ಇಂಪಾರ್ಟೆನ್ಸ್ ಜಾಸ್ತಿ ಕೊಡೋದು ಸ್ಪೇಷಿಯಲ್ ಡಾಟಾಕ್ಕೆ. ಸೊ ಅದ್ರ ಜೊತೆ ಏನು ಅಂತಂದ್ರೆ, ಡಾಟಾ ಸ್ಪೆಸಿಫಿಕ್ ಲೊಕೇಶನ್ಗೆ ಅಸೋಸಿಯೇಟ್ ಆಗಿರುತ್ತೆ ಅರ್ಥ ಸರ್ಫೇಸ್ ಅಲ್ಲಿ. ಸೊ ಅರ್ಥ ಸರ್ಫೇಸ್ ಅಲ್ಲಿ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಒಂದು ಲೊಕೇಶನ್ ಅಲ್ಲಿ ಇತ್ತು ಅಂತಂದ್ರೆ, ಕಂಪ್ಯೂಟರ್ ನಲ್ಲೂ ಅದೇ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಅಲ್ಲ ತೋರಿಸ್ಬೇಕು. ಹಂಗಿದ್ದಾಗ ವರ್ಕ್ ಮಾಡೋದು GIS. ನೆಕ್ಸ್ಟ್, ಡಾಟಾ ಮ್ಯಾನೇಜ್ಮೆಂಟ್. ಡಾಟಾ ಮ್ಯಾನೇಜ್ಮೆಂಟ್ ಅಲ್ಲಿ ಏನೇನ್ ಮಾಡ್ತೀವಿ ಅಂತಂದ್ರೆ, ಡಾಟಾ ಬೇಸ್ ಅಂದ ತಕ್ಷಣ ಜಸ್ಟ್ ಅದ್ರೊಳಗೆ ಬರೀ ಎಕ್ಸೆಲ್ ಶೀಟ್ ಅಲ್ಲಿ ಇದ್ದಂಗ ಸೀರಿಯಲ್ ನಂಬರ್ ಇಂದ ಹಿಡಿದು ಬರೀ ಇನ್ಫಾರ್ಮೇಶನ್ ಅಷ್ಟೇ ಇರುತ್ತೆ, ನಾವೇನು ಮಾಡಕ್ ಆಗಲ್ವಾ. ಸೊ ಎಕ್ಸೆಲ್ ಅಲ್ಲಿ ನೀವು ಡ್ಯಾಶ್ ಬೋರ್ಡ್ ಕ್ರಿಯೇಟ್ಸ್ ಮಾಡ್ತೀರಾ, ಗ್ರಾಫ್ ಗಳು ಹಾಕ್ತೀರಾ, ಎಲ್ಲದನ್ನು ಹಾಕ್ತೀರಾ. ಸೊ ವಿತ್ ದ ಯೂಸ್ ಆಫ್ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ನೀವೇನಾದ್ರೂ ಮ್ಯಾಪ್ ಮಾಡಕ್ ಆಗತ್ತೆ ಎಕ್ಸೆಲ್ ಅಲ್ಲಿ? ಮಾಡಕ್ ಆಗಲ್ಲ. ಸೊ ಅದಕ್ಕೋಸ್ಕರನೇ ಒಂದಷ್ಟು GIS ಸಾಫ್ಟ್ವೇರ್ಸ್ ಗಳಿರ್ತವೆ. ಆ ಸಾಫ್ಟ್ವೇರ್ ಅಲ್ಲಿ ನೀವೇನ್ ಮಾಡ್ಬೋದು, ಡಾಟಾ ಬೇಸ್ ನು ಯೂಸ್ ಮಾಡ್ಬೋದು, ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಯೂಸ್ ಮಾಡ್ಬೋದು, ಜೊತೆಗೆ ಮ್ಯಾಪ್ನು ಮಾಡ್ಬೋದು. ಸೊ ಇದೆಲ್ಲ ಒಂದೊಂದು ಲೈಕ್ ಅಪ್ಲಿಕೇಶನ್ಸ್ ಲೆವೆಲ್ ಅಲ್ಲಿ ಹೆಂಗ್ ಯೂಸ್ ಮಾಡ್ಬೋದು ಅಂತ ನೋಡಿ ಮಾಡಿರೋದು. ಸೊ ಎಕ್ಸೆಲ್ ಶೀಟ್ ಅಲ್ಲಿ ನೀವು ಜಸ್ಟ್ ಬರೀ ನೀವು ಆಮ್, ಒಂದಷ್ಟು ಲೆವೆಲ್ಗೆ ನೀವು ಆಡ್ ಮಾಡ್ಬೋದು. ಅದ್ರ ಮೇಲೆ ಲಿಮಿಟ್ ತಪ್ಪೋಯ್ತು ಅಂತಂದ್ರೆ ನೀವು ಎಕ್ಸೆಲ್ ಶೀಟ್ ಅಲ್ಲಿ ನೀವು ಆಡ್ ಮಾಡಕ್ ಆಗಲ್ಲ. ಇವಾಗ ಸ್ವಲ್ಪ ಟ್ರೆಂಡ್ ಆಗಿದೆ, ಸ್ವಲ್ಪ ಬೇರೆ ಬೇರೆ ಸಾಫ್ಟ್ವೇರ್ಸ್ ಗಳೆಲ್ಲ ಯೂಸ್ ಆಗ್ತಿರೋದ್ರಿಂದ ನಾವು ಜಾಸ್ತಿ ಡಾಟಾನ ಸ್ಟೋರ್ ಮಾಡ್ಬೋದು. ಸೊ ಇಲ್ಲ ಹಂಗಲ್ಲ, ಒಂದಷ್ಟು ಡಾಟಾ ತಗೊಂಡು ನೀವು ಅನಲೈಸ್ ಮಾಡಿ ಒಂದ್ ಮ್ಯಾಪ್ ಮಾಡಿರ್ತೀರ ಅಂದ್ರೆ ಮುಗಿದೋಯ್ತು. ನೆಕ್ಸ್ಟ್ ಇನ್ನೊಂದ್ ಮ್ಯಾಪ್ ತಗೊಂತೀರ, ಇನ್ನೊಂದಷ್ಟು ಡಾಟಾ ತಗೊಂತೀರ. ನೆಕ್ಸ್ಟ್, ಇಂಟಿಗ್ರೇಷನ್ ಆಫ್ ಡಾಟಾ ಅಂಡ್ ಮ್ಯಾಪ್. ಸೊ ಸ್ಪೇಷಿಯಲ್ ಡಾಟಾ ಹೇಳ್ದು, ಡಾಟಾ ಮ್ಯಾನೇಜ್ಮೆಂಟ್ ಹೇಳ್ದು, ಅವೆರಡನ್ನು ಇಂಟಿಗ್ರೇಟ್ ಮಾಡೋದು. ಡಾಟಾ ಯಾವ್ದು ತಗೊಂಡಿರ್ತೀವಿ ಅದನ್ನ ಮ್ಯಾಪ್ ಮಾಡೋದು. ಸೊ ಹೆಂಗೆ ಸ್ಟಾರ್ಟ್ ಆಗುತ್ತೆ, ಒಂದು ಎಕ್ಸಾಂಪಲ್ ಕೊಡಿದೆ. ಸ್ಪೇಷಿಯಲ್ ಡಾಟಾ ವೇರ್ ಥಿಂಗ್ಸ್ ಆರ್ ಮೀನ್ಸ್ ಲೊಕೇಶನ್, ಲ್ಯಾಟಿಟ್ಯೂಡ್ ಅಂಡ್ ಲಾಂಗಿಟ್ಯೂಡ್ ವಿತ್ ಅಟ್ರಿಬ್ಯೂಟ್ ಡೇಟಾ ವಾಟ್ ಥಿಂಗ್ಸ್ ಆರ್ ಲೈಕ್ ದೇರ್. ಸೊ ಈಗ ಒಂದು ಲೊಕೇಶನ್ ಅಲ್ಲಿ ಇದನ್ನ ನನಗೆ ಹೋಟೆಲ್ಸ್ಗಳು ನಿಯರ್ ಬೈ ಹೋಟೆಲ್ಸ್ ಬೇಕು ನಂಗೆ. ಸೊ ವಾಟ್ ಥಿಂಗ್ಸ್ ಲೈಕ್ ಆರ್, ನಮಗೆ ಏನ್ ಬೇಕು, ಹೋಟೆಲ್ಸ್ ಬೇಕು. ಸೊ ಅದ್ರ ಇನ್ಫಾರ್ಮೇಶನ್ ಬೇಕು. ಸೊ ಅದೆರಡನ್ನು ಇಂಟಿಗ್ರೇಟ್ ಮಾಡ್ತೀವಿ. ಸೊ ಕನ್ಸ್ಯೂಮರ್ ಅಥವಾ ಕಸ್ಟಮರ್ ಏನು ನೀಡ್ ಇದೆ, ಸೊ ಅವ್ರಿಗೆ ತಕ್ಕಂಗೆ ಮ್ಯಾಪ್ ಮಾಡೋದು, ಅವ್ರಿಗೆ ತಕ್ಕಂಗೆ ಯೂಶುವಲಿಟಿ ಏನಿದೆ ಅದನ್ನ ಅವರಿಗೆ ತಲುಪಿಸೋದು. ನೆಕ್ಸ್ಟ್, ಅನಾಲಿಟಿಕಲ್ ಕ್ಯಾಪಬಿಲಿಟಿ. ಸೊ ದ ಟರ್ಮ್ ಅನಾಲಿಸಿಸ್ ಅಂಡ್ ಡಿಸ್ಪ್ಲೇ. ಸೊ ಈಗೆಲ್ಲ ಆಯ್ತು, ಈಗ ಕಸ್ಟಮರ್ ಅಥವಾ ಕನ್ಸ್ಯೂಮರ್ಗೆ ಏನೋ ನೀಡ್ ಇದೆ ಅದನ್ನ ತಲುಪಿಸಿದಾರೆ. ಬಟ್ ಅವ್ರಿಗೆ ಹೆಂಗ್ ಗೊತ್ತಾಗತ್ತೆ ಇದು ತಪ್ಪಿದೆ, ಇದು ಸರಿ ಇದೆ, ಆ ಕಸ್ಟಮರ್ ಅದನ್ನ ಯೂಸ್ ಮಾಡ್ಕೊಂಡ ಅಥವಾ ಕಸ್ಟಮರ್ ಅದು ಇಷ್ಟ ಪಡ್ತಿದ್ದಾನೆ. ಸೊ ನಿಯರ್ ಬೈ ಹೋಟೆಲ್ಸಿಗೆ ಹೋದ, ಆ ನಿಯರ್ ಬೈ ಹೋಟೆಲ್ಸ್ ಕರೆಕ್ಟ್ ಜಾಗದಲ್ಲಿ ಇತ್ತ. ಸೊ ಹೆಂಗ್ ಗೊತ್ತಾಗತ್ತೆ ಅವರಿಗೆ ಈಗ GIS ಮಾಡೋರಿಗೆ ಅಂತ ನಿಮಗ್ ಪ್ರಶ್ನೆ ಬಂದ್ರೆ, ಸೊ ಫೀಡ್ಬ್ಯಾಕ್ ಮುಖಾಂತರ ಗೊತ್ತಾಗುತ್ತೆ.
ಸೊ ಎಲ್ರೂ ಏನ್ ಫೀಡ್‌ಬ್ಯಾಕ್ ಕೊಡಲ್ಲ. ಒಂದಷ್ಟು ಜನ ಅಷ್ಟೇ ಫೀಡ್‌ಬ್ಯಾಕ್ ಕೊಡ್ತಾರೆ. ಅದ್ರ ಮುಖಾಂತರ ನಮಿಗ್ ಗೊತ್ತಾಗತ್ತೆ. ಸೊ ಅಕಸ್ಮಾತ್ ಲ್ಯಾಟಿಟ್ಯೂಡ್, ಲಾಂಗಿಟ್ಯೂಡ್ ತಪ್ಪಿತ್ತು ಅಂತಂದ್ರೆ ಯಾರು ಬೇಕಾದ್ರೂ ಆಡ್ ಮಾಡ್ಬೋದು. ಸೊ ಅವ್ರು ಯಾವ ಜಾಗದಲ್ಲಿ ನಿಂತಿರ್ತಾರೋ ಆ ಜಾಗದಲ್ಲಿ. ಸೊ ಇಲ್ಲಿ ಒಂದಷ್ಟು ಎಲ್ಲಾ ಸರ್ಫೇಸ್ ಅಂದ್ರೆ ಭೂಮಿ ಮೇಲಿರೋ ಎಲ್ಲಾ ಇದಕ್ಕೂ ಒಂದೊಂದು ಯುನಿಕ್ ಲೊಕೇಶನ್ ಇದೆ. ಅದನ್ನ ಯಾರು ಚೇಂಜ್ ಮಾಡಕ್ಕಾಗಲ್ಲ. ಸೊ ಈಗ ಅಕಸ್ಮಾತ್ ಎಲ್ಲೋ ಚೇಂಜ್ ಆಗಿದೆ ಅಂದ್ರೆ ಒಂದು ಹೋಟೆಲ್‌ನ ಲ್ಯಾಟಿಟ್ಯೂಡ್, ಲಾಂಗಿಟ್ಯೂಡ್ ಇದ್ದವ್ರು ಚೇಂಜ್ ಮಾಡಿರ್ಬೇಕು. ಸೊ ಇಲ್ಲ ಅಕಸ್ಮಾತ್ ಅಲ್ಲಿ ಏನದು ಡಿಸ್‌ಪ್ಲೇ ಆಗಿರೋ ಹೋಟೆಲ್ಸ್‌ಗಳು ಇಲ್ಲ ಅಂತಂದ್ರೆ, ಸೊ ಅಲ್ಲಿ ನಾವು ಚೇಂಜ್ ಮಾಡ್ಬೋದು. ಬಿಕಾಸ್ 2021 ನಲ್ಲಿ ಇದ್ದಿದ್ ಹೋಟೆಲ್ 2025 ಇಲ್ದಲೇ ಇರ್ಬೋದು. ಸೊ ಅವಾಗ ಆ ಟೈಮಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಡಾಟಾಬೇಸಲ್ಲಿ ನಾವು ಅದನ್ನ ರಿಮೂವ್ ಮಾಡ್ಬೇಕು. ಸೊ ನೆಕ್ಸ್ಟ್ ಯಾರಾದ್ರೂ ಕನ್ಸ್ಯೂಮರ್ ಅಥವಾ ಕಸ್ಟಮರ್ ಅದನ್ನ ಯೂಸ್ ಮಾಡ್ತಿದ್ದಾರೆ ಅಂತ ಅವನಿಗೆ ಆ ಡಾಟಾಬೇಸಲ್ಲಿ ಸಿಗ್ಬಾರ್ದು. ಸೊ ಇದಿಷ್ಟು. ಸೊ ನೆಕ್ಸ್ಟ್ ದೀಸ್ ಆರ್ ದ ಪೇಯ್ಡ್ ಅಂಡ್ ಫ್ರೀ ಸರ್ಟಿಫಿಕೇಶನ್. ಇದ್ರೊಳಗೆ ನಿಮಗೆ ಒಂದಷ್ಟು ಸರ್ಟಿಫಿಕೇಶನ್ಸ್ ಫ್ರೀ ಇರೋದ್ರ ಬಗ್ಗೆನೂ ಇದೆ. ಇನ್ನೊಂದಷ್ಟು ಪೇಯ್ಡ್ ಸರ್ಟಿಫಿಕೇಶನ್‌ನು ಇದೆ. ಸೊ ಇದ್ರನ್ನ ನೋಡ್ಕೊಂಡ್ರೆ ನಿಮಗೆ ಫ್ರೀ ಆಗಿ ಅವೈಲೇಬಲ್ ಇರೋದನ್ನು ನೀವು ಸರ್ಟಿಫಿಕೇಟ್‌ನು ಬರುತ್ತೆ. ಆಮೇಲೆ ಅರ್ಥನು ಈಸಿಲಿ ಅಂಡರ್‌ಸ್ಟ್ಯಾಂಡ್ ಮಾಡ್ಕೋಬಹುದು. ಸೊ ಯಾರಾದ್ರೂ ಪೇಯ್ಡ್ ಸರ್ಟಿಫಿಕೇಶನ್ ಮಾಡ್ತೀರಾ ಅಂತಂದ್ರೆ ಇಲ್ಲಿ ಫಾರ್ ಜಿಯೋ ಸ್ಪೆಷಲಿಸ್ಟ್ ಅಂತ ಇದೆ. ಸೊ ಇದರಲ್ಲಿ ನೀವು ದುಡ್ಡು ಕೊಟ್ಟು ಕೋರ್ಸಸ್‌ನ ತಗೋಬೇಕು. ನೆಕ್ಸ್ಟ್ ಇನ್ನ ಇದು ಮೈಸೂರು. ಸೊ ಲ್ಯಾಂಡ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಐ ಥಿಂಕ್. ಸೊ ಇವರು ನಿಮಗೆ ಫ್ರೀ ಆಗಿ ಒಂದಷ್ಟು 3 ಕಾಂಪೋನೆಂಟ್ ಬಗ್ಗೆ ಎಕ್ಸ್‌ಪ್ಲೇನ್ ಮಾಡ್ತಾರೆ. ನೆಕ್ಸ್ಟ್ ಕೋರ್ಸೆರಾ ಸ್ಪೆಷಲೈಸೇಷನ್ ಇವೆಲ್ಲ ಫ್ರೀ ಇದೆ. ಸೊ ಇದು ಅಷ್ಟೇ ESRI ಇಂದು ಫ್ರೀ ಇದೆ. ಸೊ ಈ IARS ಅವ್ರು ಕೂಡನು ಒಂದು ಗವರ್ನಮೆಂಟ್ ಆಗಿರೋದ್ರಿಂದ ಅವ್ರು ಕೂಡ ನಿಮಗೆ ಸ್ಪೆಷಲೈಸೇಷನ್ ಇರೋ ಕೋರ್ಸಸ್‌ಗಳನ್ನ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಇನ್ನು ಸ್ವಯಂ ಅಲ್ಲಾದ್ರೂ ಒಂದು GIS ಅಂತ ಇದೆ ಕೋರ್ಸು. ಅದನ್ನ ತಗೊಂಡ್ಬೇಕಾದ್ರೆ NPTEL ಕೋರ್ಸಸ್ ಅವು. ಸೊ ಅದ್ರ ಮುಖಾಂತರ ನೀವು ಕೋರ್ಸಸ್‌ನ ತಗೊಂಡು ಸರ್ಟಿಫಿಕೇಟ್ ತಗೋಬಹುದು. ನೆಕ್ಸ್ಟ್ ಇನ್ನ ಇಂಡಿಯಾ ಸೈನ್ಸ್ ಅಂಡ್ ಟೆಕ್ನಾಲಜಿ ಯೂತ್ ಕಾರ್ನರ್ ಕೋರ್ಸ್ ಸ್ಕಿಲ್ ಡೆವಲಪ್ಮೆಂಟ್ ಅಂತೆ. ಸೊ ಅದ್ರಲ್ಲಿ ಬೇಕಾದ್ರೂ GIS ಮಾಡ್ಬೋದು. ಸಾಕಷ್ಟು ಇದೆ. ಸೊ ನಮಿಗ್ ಗೊತ್ತಿರೋವಂಥದ್ದು ಮಾತ್ರ ನಾನು ಇಲ್ಲಿ ನಿಮಗೆ ಹಾಕಿದ್ದೀನಿ. ಸೊ ಲಿಂಕಲ್ಲಿ ನೋಡ್ಕೊಳ್ಳಿ. ಸೊ ಆದಷ್ಟು ಯೂಸ್ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಒಂದು ವಿಡಿಯೋಗೆ ಕಾಯ್ತಾ ನೆಕ್ಸ್ಟ್ ವಿಡಿಯೋಕ್ಕೆ ನಾನು ಬರ್ತೀನಿ. ಥ್ಯಾಂಕ್ ಯು.